ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಪೊಲಿಟಿಕಲ್ ಸೈನ್ಸ್ ಕೆಸೆಟ್ ಜಿಲ್ಲಾವಾರು ಎಷ್ಟು ಅಭ್ಯರ್ಥಿಗಳು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ನೋಡೋದಾದರೆ ಬಳ್ಳಾರಿಯಲ್ಲಿ 941, ಬೆಳಗಾವಿಯಲ್ಲಿ 427 ಜನ, ಹಾಗೆ ಬೆಂಗಳೂರಲ್ಲಿ 923 ಜನ, ದಕ್ಷಿಣ ಕನ್ನಡದಲ್ಲಿ 200 ಜನ, ಹಾಗೆ ದಾವಣಗೆರೆಯಲ್ಲಿ 459 ಜನ, ಧಾರವಾಡದಲ್ಲಿ 987 ಜನ, ಕಲಬುರಗಿಯಲ್ಲಿ 1142 ಜನ, ಹಾಗೆ ಮೈಸೂರಿನಲ್ಲಿ 1021 ಅಭ್ಯರ್ಥಿಗಳು, ಹಾಗೆ ಶಿವಮೊಗ್ಗದಲ್ಲಿ 340 ಜನ, ಹಾಗೆ ತುಮಕೂರಿನಲ್ಲಿ 266 ಜನ, ವಿಜಯಪುರದಲ್ಲಿ 852 ಜನ. ಒಟ್ಟಾರೆಯಾಗಿ ನಾವು ನೋಡೋದಾದರೆ 7,558 ಜನ. ಇದರಲ್ಲಿ ಎಲಿಜಿಬಲ್ ಆಗುವವರು ಎಷ್ಟು ಸಂಖ್ಯೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಇದರಲ್ಲಿ ಸುಮಾರು 450 ಪ್ಲಸ್ ಆಗಬೇಕು ಸ್ನೇಹಿತರೆ. ಅದರಿಂದ ಯಾವ ರೀತಿಯಾಗಿ ಆಗ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಇಂದಿನ ಬಾರಿ ಇದರಲ್ಲಿ ಎಲ್ಲರೂ ಕೂಡ ಎಲಿಜಿಬಲ್ 450ಕ್ಕೂ ಆಗ್ಬೋದು ಅಥವಾ ಕಡಿಮೆನೂ ಕೂಡ ಆಗ್ಬೋದು. ಯಾಕಂತಕ್ಕಂಥದ್ದನ್ನು ನೋಡೋದಾದರೆ ನಾವು ಇಂದಿನ ಒಂದು ಏನು ಕೆಸೆಟ್ ಕಟ್ ಆಫನ್ನು ನೋಡೋದಾದರೆ ನೋಡ್ರಿ, ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ ಸ್ನೇಹಿತರೆ. ಇದರಲ್ಲಿ 7,798 ಜನ ಏನು ಮಾಡಿದ್ದಾರೆ, ಅಪ್ಲಿಕೇಶನನ್ನು ಹಾಕಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಬರೆದಿರ್ತಕ್ಕಂಥವ್ರು 6,280 ಜನ. ಇದರಲ್ಲಿ ಕ್ವಾಲಿಫೈಡ್ ಆಗಿರೋರು ನೋಡ್ರಿ ಎಷ್ಟು ಜನ ಅಂದರೆ 347 ಜನ ಆಗಿದ್ದಾರೆ. ಅಂದರೆ ಇಲ್ಲಿ ಎಷ್ಟಾಗಬೇಕಿತ್ತು, 100ಕ್ಕೆ 6 ಜನ ಆಗಬೇಕಿತ್ತು, ಆದರೆ ಇಲ್ಲಿ 5.53 ಜನ ಆಗಿದ್ದಾರೆ. ಅಂದರೆ 6 ಜನ ಸಿಕ್ಕಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಇಲ್ಲಿ ಬರೆದಿರ್ತಕ್ಕಂಥವ್ರೆಲ್ಲರೂ ಕೂಡ ಇಲ್ಲಿ ನೋಡ್ರಿ, ಎರಡೂ ಪತ್ರಿಕೆಗಳು ಸೇರಿ 40 ಅಂಕ. GM ಅಲ್ಲಿ ಎಷ್ಟು ತೆಗಿಬೇಕು, 120ಕ್ಕೂ ಹೆಚ್ಚು ತೆಗಿಬೇಕು ಸ್ನೇಹಿತರೆ. ಅಂದರೆ 170ಕ್ಕೂ ಹೆಚ್ಚು ತೆಗೆದ್ರೆ ಮಾತ್ರ ನೀವು ಅಲ್ಲಿ ಕ್ವಾಲಿಫೈಡ್ಗೆ ಅರ್ಹತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ ಸ್ನೇಹಿತರೆ. ಅಂದರೆ 120 ಪಡ್ಕೊಂಡವರೆಲ್ಲ ಎಲಿಜಿಬಲ್ ಆಗ್ತಾರೆ ಸರ್? ಇಲ್ಲ. ಯಾಕೆಂದರೆ ನೋಡ್ರಿ, ಅಲ್ಲಿ ಒಂದು ಇದೇನಪ್ಪ ಅಂದರೆ ಕನಿಷ್ಠ ಅರ್ಹತೆ ಅಷ್ಟೇ ಆ ಲೀಸ್ಟಲ್ಲಿ ಬರಲಿಕ್ಕೆ. ಏನು ವೆರಿಫಿಕೇಷನ್ಗೆ ಹೋಗಲಿಕ್ಕೆ ಕೂಡ ಇದು ಆಗಲ್ಲ ಸ್ನೇಹಿತರೆ. ಅಂದರೆ ಇದರಲ್ಲಿ ಹೆಚ್ಚು ಅಂಕವನ್ನು ಯಾರು ತೆಗೆದುಕೊಂಡಿರ್ತಾರೋ ಅವರು GM ಅಲ್ಲಿ ತೆಗೆದುಕೊಳ್ತಾರೆ. ಹಾಗೆ ಇನ್ನು SC/ST ಕ್ಯಾಟಗರಿ 1, 2A ಇವೆಲ್ಲವೂ ಸೇರಿ ಎಷ್ಟು ಅಂಕಗಳು ತೆಗಿಬೇಕು, 105 ಅಂಕಗಳನ್ನು ತೆಗಿಬೇಕು ಸ್ನೇಹಿತರೆ. ಇದಕ್ಕೂ ಹೆಚ್ಚು ತೆಗೆದವರು ಮಾತ್ರ ಅಲ್ಲಿ ಏನು ಅರ್ಹತೆಯನ್ನು ಪಡೆಯಲಿಕ್ಕೆ ಒಂದು ಎಲಿಜಿಬಲ್ ಅಂತ, ಇದು ಕನಿಷ್ಠ ಇಷ್ಟು ಪಡ್ಕೊಂಡಿದ್ರೆ ಮಾತ್ರ ನಾವು ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದಕ್ಕೂ ಹೆಚ್ಚು ಅಂಕಗಳನ್ನು ತೆಗೆದಿದ್ರೆ ಮಾತ್ರ ಅಲ್ಲಿ ನಾವು ನಮ್ಮ ಕ್ಯಾಟಗರಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅದೇ ರೀತಿಯಾಗಿ ನೋಡ್ರಿ ಸ್ನೇಹಿತರೆ, ಯಾಕೆ ಇಲ್ಲಿ ಇಂದಿನ ಬಾರಿ ಬರೀ ಎಷ್ಟು ಜನ ಆಗಿದ್ದಾರೆ, 347 ಜನ ಆಗಿದ್ದಾರೆ. ಅಂದರೆ 6,000ಕ್ಕೂ ಹೆಚ್ಚು ಬರೆದಿದ್ದಾರೆ ಸ್ನೇಹಿತರೆ. 6×36 ಅಂದರೆ 360ಕ್ಕೂ ಹೆಚ್ಚು ಎಲಿಜಿಬಲ್ ಆಗಬೇಕಿತ್ತು. ಯಾಕೆ ಆಗಿಲ್ಲ ಅಂದರೆ ನೋಡ್ರಿ, 120 ಮತ್ತು 105 ಇಲ್ಲಿ ಇನ್ನೂ 15 ಜನಗಳು ಏನು ಮಾಡಿದ್ದಾರೆ, ಕಡಿಮೆಯನ್ನು ತೆಗೆದಿದ್ದಾರೆ ಸ್ನೇಹಿತರೆ. ಅಷ್ಟಕ್ಕೊಂದು ಜನ ತೆಗೆದುಕೊಂಡಿಲ್ಲ. ಹಾಗಾಗಿ ಏನಾಗಿದೆ, ಇಲ್ಲಿ 360 ಜನ ಎಲಿಜಿಬಲ್ ಆಗಬೇಕಿತ್ತು, 60ಕ್ಕೂ ಹೆಚ್ಚು, ಆದರೆ ಆಗಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, 5.53 ಅಂತಕ್ಕಂಥ ಒಂದು, ಅಂದರೆ 5.53 ಅಂದರೆ 347 ಜನ ಮಾತ್ರ ಏನಾಗಿದ್ದಾರೆ, ಎಲಿಜಿಬಲ್ ಆಗಿದ್ದಾರೆ. ಅಂದರೆ ನಾವು 6 ಮಂದಿಯನ್ನು ತೆಗೆದುಕೊಳ್ಬೇಕಿತ್ತು, ಆದರೆ ಇಲ್ಲಿ 5.53 ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವು ಇದನ್ನು ಸರಿಯಾಗಿ ಗಮನಿಸಬೇಕು ಸ್ನೇಹಿತರೆ. ಈಗ ಪ್ರಸ್ತುತದಲ್ಲಿ ನಾವು ನೋಡೋದಾದರೆ 7,558 ಜನದಲ್ಲಿ ಎಷ್ಟು ಎಲಿಜಿಬಲ್ ಆಗ್ಬೋದು ಅಂದರೆ 7×42 ಅಂದರೆ 420 ಮೇಲೆ 500 ಜನ ಇದ್ದಾರೆ, 500 ಪ್ಲಸ್ ಅಂದರೆ 5×3 30 30 0 325 450 ಜನ ಏನಾಗಬೇಕು, ಈ ಪೊಲಿಟಿಕಲ್ ಸೈನ್ಸಲ್ಲಿ ಎಲಿಜಿಬಲ್ ಆಗಬೇಕು ಸ್ನೇಹಿತರೆ. ಆದರೆ ನೋಡೋಣ ಇದು ಮುಂದೆ ಎಷ್ಟು ಜನ ಆಗ್ತಾರೆ ಅಂತಕ್ಕಂಥದ್ದನ್ನು ನಾವು KA ಏನು ಕಟ್ ಆಫ್ ಅಂಕಗಳನ್ನು ನೋಡ್ಕೊಂಡ್ಬಿಟ್ಟು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ.
ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.